ಹೇ ಗಾಯ್ಸ್, ನಾನಿವತ್ತು ನಮ್ಮೂರಿಗೆ ಹೊರಟಿದ್ದೆ. ಸೊ ದಾರಿ ಮಧ್ಯದಲ್ಲಿ ಒಂದು ಒಂಟಿ ಸಲಗ ಗಾಡಿನ ಅಡ್ಡ ಹಾಕಿ ಅಲ್ಲಿರೋ ಫುಡ್ನೆಲ್ಲ ತಿಂತಾ ಇತ್ತು. ಹಾಗೇ ನೋಡಿಕೊಂಡು ಮನೆ ಕಡೆ ಹೊರಟೆ. 10:30 ಆಗಿತ್ತು ರೀಚ್ ಆಗೋಷ್ಟರಲ್ಲಿ. ಹಾಗೆ ಸರಿ ಆಯಿತು, ಮಾರ್ನಿಂಗ್ ಒಂದು ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತೇಳಿ ವಿತೌಟ್ ಶುಗರ್ ಟ್ರೈ ಮಾಡಿದೆ. ಮನೆ ಹೊರಗೆ ಬಂದಾಗ ನಮ್ಮ ರಾಮನ್ ಶಿಷ್ಯ ಇದ್ದ. ನೋಡ್ಕೊಂಡು ಹಾಗೇ ವಾಕ್ ಮಾಡೋಣ ಅಂತೇಳಿ ನಮ್ಮ ಮನೆ ಹಿಂದೆ ರೋಡಿಗೆ ಹೋದೆ. ನೋಡಿ ಗೈಸ್ ಹೇಗಿದೆ ಅಂತ. ಪುಟಾಣಿ ಸೇತುವೆ ಕಾಣುತ್ತೆ ಗೊತ್ತಿಲ್ಲ. ಬ್ಲ್ಯಾಕ್ ಕಾಫಿ ಕುಡ್ದಿದ್ದ ಜೋಶಲ್ಲಿ ಫುಲ್ ಸ್ಪೀಡಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ನ. ನೋಡಿದ್ರೆ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ದೆ ಗೈಸ್. ತುಂಬ ಕಾಲು ಪೇಯ್ನ್ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ ಅಂತ ಹಾಗೇ ನಡ್ಕೊಂಡು ಹೋದೆ. ಸೊ ರೋಡಲ್ಲಿ ಯಾರೂ ಜಾಸ್ತಿ ಓಡಾಡಲ್ಲ ಈ ರೋಡಲ್ಲಿ ಜನ. 3 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಆಲ್ಮೋಸ್ಟ್. ಇನ್ನು 1 ಕಿಲೋಮೀಟ್ರ್ ತನಕ ಹೋಗಿ ಅಲ್ಲಿಂದ ರಿಟರ್ನ್ 4 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಟೋಟಲ್ ಆಗುತ್ತೆ ಗೈಸ್. 7 to 8 ನೋಡೋಣ. ಒಂದು 10 ಡೇಸ್ ಇರ್ತೀನಿ ಊರಲ್ಲಿ. ಸೊ ಮಾಡೋಕ್ಕಾಗತ್ತಾ ನೋಡಬೇಕು. ವಾಕ್ ಮುಗಿಸಿ ರಿಟರ್ನ್ ಹೋಗ್ತಾ ಇದ್ದೀನಿ ಗೈಸ್. ಮುಗೀತಲ್ಲ, 4000 ಆಗಿದೆ ಸ್ಟೆಪ್ಸ್. ರಿಟರ್ನ್ ಹೋಗುವಾಗ ಒಂದು 4000 ಆಗುತ್ತೆ, 8000 ಆಗುತ್ತೆ. ಅದಾಗಿ ವರ್ಕೌಟ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಇವತ್ತಿಂದ ಸ್ವಲ್ಪ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬಟ್ ನಮ್ಮ ಮನೇಲಿ ಡೈಲಿ ನಾನ್ ವೆಜ್ಜೇ ಮಾಡ್ತಾರೆ, ಆಪ್ಷನ್ ಇಲ್ಲ, ತಿನ್ನಲೇಬೇಕು ಗೈಸ್. ಕಾಲಿಗೇನು ಚುಚ್ತಲ್ಲಪ್ಪ. ಚಪ್ಪಲಿ ಬೇರೆ ಹಾಕ್ಕೊಂಬಂದಿದ್ದೀನಿ. ಇಲ್ಲಿ ಶೂ ಇಲ್ಲ. ಇಲ್ಲಿ ಹಿಂಗೆ ಹಿಡಿದ್ರೆ ಹೆಂಗೆ ಕಾಣಿಸತ್ತೆ ನೋಡೋಣ ಇರಿ. ಹಿಂಗೆ ಹಿಡಿದ್ರೆ ಸನ್ ಕಿಸ್. ಅಮ್ಮ. ಸೊ ಗೈಸ್, ಅಂಕಲ್ ನೋಡಿ ಬಿಸಿಲು ಕಾಯ್ತಾ ಇದ್ದಾರೆ. ಕಾಣಿಸ್ತಿದ್ದಾರೆ ಗೊತ್ತಿಲ್ಲ. ಚಿಕ್ಕದ್ರಲ್ಲಿ ನಾವು ಹೀಗೆ ಬಿಸಿಲು ಕಾಯ್ತಾ ಇದ್ವಿ. ಇವಾಗ ಎಲ್ಲಿ ಬಿಸಿಲಂತೇಳಿ ಸನ್ಸ್ಕ್ರೀಮ್ ಅದು ಇದು ಎಲ್ಲ ಹಚ್ಕೊಂಡು ಓಡಾಡ್ತೀವಿ ಅಲ್ವಾ. ಇದನ್ನ ಕೀಳೋಣ ಅಂತ ಬಂದೆ. ನೋಡಿದ್ರೆ ಆಲ್ರೆಡಿ ನನಗೋಸ್ಕರ ಯಾರೋ ಕಿತ್ತಿಟ್ಟಿದ್ದಾರೆ. ಸೊ ಇದನ್ನ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. This is me, this is you, this is so we need. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಈ ಒಂದು ಕಾಡೊಳಗೆ ಒಂದು 20 ಮುಂಗ್ಸಿ ಇದೆ. ಇದು ಬಂದು ಪಾಲು ಮನೆ ಆಯಿತಾ. ಸೊ ಇದರೊಳಗೆ ನೋಡಿ ಹೆಂಗಿದೆ ಅಂತ. ಇದರೊಳಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀನಿ, ನೋಡ್ಬೇಕು ಗೈಸ್. ಆದರೆ ನಮ್ಮ ಮನೆಗೆ ಗೊತ್ತಾದರೆ ಬೈತಾರೆ. ನೋಡಿ ಹೆಂಗಿದೆ ಅಂತ. ಇದರೊಳಗೆ ಹೋಗಬೇಕು ಒಂದ್ಸಲ ಅಂತಿದ್ದೀನಿ. ಕಮೆಂಟ್ ಮಾಡಿ ಹೋಗ್ಲಾ ಬೇಡವಾ ಅಂತ. अब तू गया बेटा, अब तू गया देख. ಎಲ್ಲ ಮುಗಿಸಿ ವರ್ಕೌಟ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ಒಳ್ಳೆ ರೊಟ್ಟಿ, ಲಿವರ್ ಫ್ರೈ ಮತ್ತು ಅಪ್ಪ ಎಗ್ ಬಾಯ್ಲ್ ಮಾಡಿಟ್ಟಿದ್ರು. ತಿಂದು ಅಕ್ಕನ ಮನೆ ಕಡೆಗೆ ಹೊರಟೆ. ಯಾಕೆ ಅಂದರೆ ನಾಳೆ ನಮ್ಮ ಅಕ್ಕನ ಮನೆಯಲ್ಲಿ ಫಂಕ್ಷನ್ ಇದೆ. ನಮ್ಮ ಪಾಪುದು ಮುಡಿ ಕೊಟ್ಟು ಕಿವಿ ಚುಚ್ಸೋ ಒಂದು ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಶಾಪಿಂಗ್ ಹೋಗಬೇಕಾಗಿತ್ತು. ಹಾಗೆ ಅಕ್ಕನ ಕರ್ಕೊಂಡು ನಾನು ಅಕ್ಕ ಹೊರಗೆ ಹೋಗೋಣ ಅಂತಿದ್ವಿ. ಅಷ್ಟು ಬೇಗ ಅಕ್ಕನ ಪಾಪು ಎದ್ದು ನನ್ನ ಸ್ವಲ್ಪ ಹೊತ್ತು ಎತ್ಕೊ ಅಂತ ಅಳ್ತಾ ಇದ್ನ. ಅವನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸ್ದೆ. ಇದು ನಂದು ಫೇವ್ರೆಟ್. ಇದು ನಂಗೆ ತುಂಬ ಇಷ್ಟ.
ಆಮೇಲೆ ನಾನು ಮತ್ತು ನಮ್ಮ ಪಾಪು ಸೇರಿಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ನಾಯಿ ಇದೆ, ಸೊ ಅದ್ರ ಜೊತೆ ಆಟ ಆಡಬೇಕಂದ. ಸೊ ಆಟ ಆಡಿ ಇಲ್ಲಿಗೆ ನಮ್ಮ ವ್ಲಾಗ್ನ ನಾವು ಮುಗಿಸಿದ್ವಿ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.